ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಮಾರ್ಕ್ ಸಿನಿಮಾ ಇದೇ ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತದ್ದು. ಇದರಲ್ಲಿ ಖಡಕ್ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಕಿನ್ನಿ ವಿನೋದ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವರ ಪಾತ್ರದ ಬಗ್ಗೆ, ಅವರು ಅಭಿನಯಿಸಿರುವ ಬಗ್ಗೆ, ಈ ಮಾರ್ಕ್ ಸಿನಿಮಾದ ಬಗ್ಗೆ ಅವ್ರ ಹತ್ರನೇ ಕೇಳ್ಕೊಬರೋಣ ಬನ್ನಿ. ಸರ್, ಮೊದಲದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮಾರ್ಕ್ ಸಿನಿಮಾ ಅಂತ ಬಂದಾಗ ಮಾರ್ಕ್ ಮಾಡಿ ಹೆಜ್ಜೆ ಇಡ್ತಾ ಇದ್ದೀರಾ. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಸಿನಿಮಾ? ಮಾರ್ಕ್ ಮಾಡ್ಬಿಟ್ಟು ಇವಾಗ ಎಲ್ಲರಿಗೂ ಮಾರ್ಕ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನೂ ಮಾತಾಡಕ್ಕಾಗಲ್ಲ. ಸೊ ಮಾರ್ಕ್ 25ನೇ ತಾರೀಕು ಬರ್ತಾ ಇದೀವಿ. ಮಾರ್ಕ್ ಮಾಡ್ಕೊಂಡೇ ಬನ್ನಿ. ಎಷ್ಟು ಮಾರ್ಕ್ ಮಾಡಿ ಇಟ್ಟಿದ್ದೀರಾ ಸರ್? ನಂದು ಮಕ್ಕದ ಮೇಲೆಲ್ಲ ಮಾರ್ಕ್ಗಳು ತುಂಬಾ ಆಗಿದೆ ಮೇಡಮ್ ಸಿನಿಮಾದಲ್ಲಿ. ಅದು ನಮ್ಮ ಸರ್ರೆ ಹೊಡೆಯೋದು. ಹೌದು, ಖಂಡಿತ. ನಾನಿಂದ ಕೆಲವು ವಿಲನ್ ಆಗಿ ಬೇರೆ ಕಾಣಿಸ್ಕೋತಾ ಇದ್ದೀರಾ. ಸೊ ಎಷ್ಟೆಷ್ಟು ಮಾರ್ಕ್ ಹಾಕಿದ್ದಾರೆ ಸುದೀಪ್ ಸರ್ ಅಂತ? ಅವತ್ತು ನನ್ನ ಬರ್ಡೇ ಮೇಡಮ್. ಸ್ಟೈಲ್ ಆಗಿ ಸಕ್ಕತ್ತಾಗಿ ಆಕ್ಟ್ ಮಾಡ್ಬಿಡೋಣ ಅಂದ್ಬಿಟ್ಟು ಹೋದೆ. ಹೋಗಿದ ತಕ್ಷಣ ನೋಡಿದ್ರೆ ನನ್ನ ಫೈಟ್ ಆಗೋಗಿರುತ್ತೆ ಆಲ್ರೆಡಿ. ಇಲ್ಲಿ ಬಂದ್ರೆ ಮಗು ತುಂಬಾ ಕುರ್ಪಾಕ್ಬಿಟ್ರು. ನನ್ನ ಬರ್ಡೇನಾ ಇವತ್ತು ಹಿಂಗ್ ಮಾಡ್ಬಿಟ್ರಲ್ಲ ಅಂತಂದೆ. ಅಲ್ಲಿ ನೋಡ್ರೆ ನಮ್ಮ ನವೀನ್ ಸರ್ ಓದಿತಾರೆ. ಸಾರಿ ಅವ್ರ ಬರ್ಡೇ ಅಲ್ವಾ ಅಂತಾರೆ. 20 ಸರಿ ಓದಿತಾ ಇದಾರೆ. ಸರ್ ತುಂಬಾ ಓದಿತಾ ಇದಾರೆ ಸರ್, ಆಗ್ತಲ್ಲ ನನಗೆ ಅಂತ. ಸೊ ಆ ಥರ ಎಲ್ಲ ಮಜಾ ಮಾಡ್ಕೊಂಡು ಮಾಡಿದೀವಿ. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ವಿಜಯ್ ಸರ್ ಸಕ್ಕತ್ತಾಗಿ ಹೇಳ್ತಾರೆ, ಹ್ಯಾಪಿ ಬರ್ಡೇ ಸ್ವಲ್ಪ ರಾವಣಕ್ಕೆ ಅಂದ್ರೆ ಆ ಥರ ಮಜಾ ಇರೋದು, ಫನ್ ಇರೋದು. ಸುದೀಪ್ ಸರ್ ಜೊತೆ ಮೊದಲನೇ ಸಿನಿಮಾ, ಜಾಸ್ತಿ ಮಾರ್ಕ್ಸ್ ಹಾಕೊಂಡಿದ್ದೀರಾ. ಸೊ ಹೇಗೆ ಅನ್ನಿಸ್ತು ಅಂತ? ಅಲ್ಲ ಅದು ಸಿಕ್ಕಿರೋದೇ ದೊಡ್ಡ ವಿಚಾರ. ಬಿಕಾಸ್ ಐ ಆಮ್ ಅ ಫ್ಯಾನ್ ಬಾಯ್ ಅವ್ರಿಗೆ. ಸೊ ನೋ ಡೌಟ್ ಅವ್ರ ಜೊತೆ ನಾವು ಸ್ಕ್ರೀನಲ್ಲೇ ಅಷ್ಟು ಮಜಾ ಮಾಡ್ತಾ ಇದ್ವಿ. ನಮ್ಮ ಬುದ್ಧಿ ಬಂದಾಗಿನಂತೂ ಸತ್ಯವಾಗ್ಲೂ ಅವರೇ ನಾನು ನೋಡಿರೋರು. ಸೊ ಅವ್ರನ್ನ ನೋಡೋದೇ ಒಂದು ಖುಷಿ. ಆ ಪಕ್ಕದಲ್ಲಿ ಇವಾಗ ಸ್ಕ್ರೀನ್ ಶೇರ್ ಮಾಡ್ತಾ ಇದೀವಿ ಅಂತಂದ್ರೆ ನನ್ಗೆ ಸತ್ಯವಾಗ್ಲೂ ಬೇಸ್ಮೆಂಟ್ ಅಲ್ಲಾಡ್ತಾ ಇತ್ತು. ಹಿಂಗೋ ಕಷ್ಟಪಟ್ಟು ಮಾಡ್ಕೊಟ್ಟಿದ್ದೀನಿ. ಸರ್, ಒಂದು ಇಂಡಸ್ಟ್ರಿ ಅಂತ ಅಂದಾಗ ಈ ಹಿಂದೆ ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಅಲ್ಲೆಲ್ಲ ಮಾಡಿದ್ರಿ. ಈಗ ಕನ್ನಡ. ಒಂದಷ್ಟು ಜನ ಹೆಂಗೆ ಅಂದ್ರೆ ತೆಲುಗು ತಮಿಳಲ್ಲಿ ಮಾಡಿದ್ರೆ ಅಲ್ಲಿಂದ ಮತ್ತೆ ಕನ್ನಡಕ್ಕೆ ಬರಲ್ಲ. ಸೊ ಕನ್ನಡದಿಂದ ಹೋದವರು ಅಷ್ಟೇ ಕನ್ನಡಕ್ಕೆ ಬರಲ್ಲ. ಸೊ ಅಲ್ಲಿಂದ ಎಲ್ಲಿಗೆ ಜಂಪ್ ಆಗಿದ್ರೆ ಹೇಗೆ ಅನ್ನಿಸ್ತಾ ಇದೆ ಇಲ್ಲಿನ ಒಂದು ಎಕ್ಸ್ಪೀರಿಯನ್ಸ್? ನಾನಂತೂ ಪ್ಯೂರ್ ಕನ್ನಡದವ್ರು ಮೇಡಮ್. ನಾವಲ್ಲೇನೋ ಒಂದು ಆಫರ್ ಬಂತು, ಹೋದೆ, ವರ್ಕ್ ಆಯ್ತು. ಅದಾದ್ಮೇಲೆ ಕೋವಿಡ್. ಸೊ ಆಫ್ಟರ್ ದಟ್ ನನ್ಗೆ ಹೀಗೆ ಬರಬೇಕಿತ್ತು. ನನ್ನ ಋಣ ಇಲ್ಲೇ ಇರೋದು, ನಾನು ಇಲ್ಲೇ ಇರಬೇಕು. ಸೊ ಇಲ್ಲಿಂದಾನೇ ಬೇಕಾರೆ ಬೇರೆಯವ್ರಿಗೆ ಮಾರ್ಕ್ ಮಾಡೋಣ ಬನ್ನಿ ಗುರು ಇಲ್ಲಿಗೆ ಅಂತ. ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಒಂದೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆ ರೆಸ್ಪಾನ್ಸ್ ಕಂಡಾಗ ಹೇಗೆ ಅನ್ನಿಸ್ತು ಅನ್ನುವಂಥದ್ದು? ಮೇಡಮ್ ಖುಷಿ ಆಗುತ್ತೆ ಮೇಡಮ್. ಇವಾಗ ಹೆಂಗೆ ಅಂತಂದ್ರೆ ನಾವು ರೋಡಲ್ಲಿ ಹೋಗ್ತಾ ಮುಂಚೆ ಎಲ್ಲ ಅಂದ್ಬಿಟ್ಟೆ ಏನೋ ಈಗ ನಮ್ಗೆ ಆ ಒಂದು ಸಿನಿಮಾದಲ್ಲಿ ಒಂದು ಫ್ರೇಮಲ್ಲಿ ನೋಡ್ಬಿಟ್ಟು ನಮ್ಮನ್ನ ಹುಡುಕ್ಬಿಟ್ಟು ಅಂತಾರೆ, ಪರವಾಗಿಲ್ಲ ಗುರು ನಮ್ಮನ್ನು ಜ್ಞಾಪಕ ಇಟ್ಕೊಳ್ತಾ ಇದಾರೆ ಇವಾಗ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಮೇಡಮ್. ಇದೇ ತಾನೇ ನಾವು ಇವಾಗ ಇಂಡಸ್ಟ್ರಿಗೆ ಬಂದ ತಕ್ಷಣ ನಾವು ಒಂದು ಹೆಸರು ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು. ಸರ್ ಸಿನಿಮಾದಲ್ಲಿ ಒಂದು ಫ್ರೇಮ್ ಸಾಕು ನಮಗೆ, ಎಲ್ಲರಿಗೂ ನೋಟಿಸ್ ಆಗ್ಬಿಡುತ್ತೆ. ಸುದೀಪ್ ಸರ್ ಜೊತೆ CCLಗಳಲ್ಲೆಲ್ಲ ಆಟ ಆಡಿದ್ರಿ. ಸಿನಿಮಾ ಮೊದಲನೇದಾಗಿ ಸಿನಿಮಾ ಮಾಡ್ತಾ ಇರುವಂಥದ್ದು. ಏನಾದರೂ ಸ್ವೀಟ್ ಮೆಮೊರೀಸ್ನ ಹಂಚ್ಕೊಳ್ಳೋದಾದ್ರೆ ಶೂಟಿಂಗ್ ಸೆಟ್ಟಲ್ಲೆಲ್ಲ ಹೇಗಿರ್ತಾ ಇದ್ರು? ಏನು ಸರ್ ಜೊತೆ ಇದ್ರೇನೆ ಸ್ವೀಟ್ ಮೆಮೊರಿ. ಅವ್ರೇನು ಅಂತಂದ್ರೆ ಸೆಟ್ಟಲ್ಲಿ ಇದ್ದಾಗ ಮಾತ್ರ ಒಂದು ಕ್ಯಾರೆಕ್ಟರ್ ಆಗಿರ್ತಾರೆ. ಆಚೆ ಬಂದಿದ ತಕ್ಷಣ ಮೇಡಮ್ ಫಾರ್ ಎಕ್ಸಾಂಪಲ್ ನಾವು ಸರ್ಗೇನು ನಥಿಂಗ್ ವಿ ಆರ್. ನಾವೇನು ಅಂತಾನೆ ಅವ್ರಿಗೇನು ಇಲ್ಲ. ಹೆಂಗೆ ಟ್ರೀಟ್ ಮಾಡ್ತಾರೆ ಅಂತಂದ್ರೆ ಮನೆ ಮಕ್ಕಳ ತರ ಟ್ರೀಟ್ ಮಾಡ್ತಾರೆ ನಮ್ಮನ್ನ. ಅಂಡ್ CCL ಬೇರೆ ಆಡ್ತಾ ಇದೀವಿ ಅವ್ರ ಜೊತೆ. ಅವ್ರಿಗೆ ಹೋಗ್ಬಿಟ್ಟು ಬೌಲಿಂಗ್ ಮಾಡೋ ಅಂದ್ರೆ ನಾನು ಫಸ್ಟ್ ಹೋಗ್ತೀನಿ ಗುರು, ಏನೊಂದು ಮಜಾ ಅವ್ರ ಜೊತೆ ಇದ್ರೇನೆ ಸಾಕು ಅಂತ ನಾವು. ಸಾಂಗ್ ಕೂಡ ಅಷ್ಟೇ, ದಾದಾ ಯಾರ್ ಗೊತ್ತಾ ಅನ್ನುವಂಥದ್ದು. ನೀವು ಅವ್ರ ಹಿಂದೆ ಯಾವಾಗ್ಲೂ ದಾದಾ ಅನ್ಕೊಂಡೇ ಇರ್ತೀರಾ ಹೇಗೆ ಅಂತ? ಅಲ್ಲ, ನಾನು ಇವತ್ತಿನವರೆಗೂ ಅವ್ರನ್ನ ಮನ್ಸಲ್ಲಿ ಇಟ್ಕೊಂಡ್ರು ದಾದಾ ಅಂತಾನೆ. ಯಾಕಂದ್ರೆ ನನ್ನ ಬುದ್ಧಿ ಬಂದಾಗಿಂದ ನಾವು ಹಂಗೆ ನೋಡಿರೋದು. ಬಟ್ ಎದುರುಗಡೆ ಬಾಯಲ್ಲಿ ಮಾತ್ರ ನಾನು ಸರ್ ಅನ್ಬೋದು ಅಷ್ಟೇ. ಬಟ್ ಮನ್ಸಲ್ಲಿರೋದು ಅದೇ. ಸರ್, ಈಗೆಲ್ಲ ಹೇಗೆ ಅಂದ್ರೆ ಒಂದು ನೆಗೆಟಿವ್ ಥಾಟ್ಗಳು ಹರಿದಾಡ್ತಾ ಇತ್ತು. ನೀವು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿರ್ಬೋದು. ಸುದೀಪ್ ಸರ್ ಅವರಿಗೆ ಯಾರು ಪ್ರಿಯಕರಾಗಿರ್ತಾರೋ, CCL ಆಟ ಆಡಿರೋರು ಇರ್ಬೋದು, ಅಥವಾ ಬಿಗ್ ಬಾಸಿಗೆ ಹೋಗಿ ಬಂದಿರೋರು, ಅವ್ರನ್ನ ಮಾತ್ರ ಸಿನಿಮಾದಲ್ಲಿ ಹಾಕೋತಾರೆ, ಅವರ ಜೊತೆ ಮಾತ್ರ ಚೆನ್ನಾಗಿ ಒಡನಾಟದಲ್ಲಿ ಇರ್ತಾರೆ ಅನ್ನುವಂಥದ್ದು ಒಂದು ನೆಗೆಟಿವ್ ಶೇಡ್ ಓಡಾಡ್ತಾ ಇದೆ. ಅದಕ್ಕೆ ಏನ್ ಹೇಳ್ತೀರಾ ನೀವು? ಸತ್ಯವಾಗ್ಲೂ ನೋ ಚಾನ್ಸ್. ಸರ್ ಏನು ಅಂತಂದ್ರೆ ಎಥಿಕ್ಸ್. ಸರ್ ಅಂದ್ರೆ ಎಥಿಕ್ಸ್. ಅವ್ರ ಎಥಿಕ್ಸ್ ಬಿಟ್ಟು ಯಾವತ್ತೂ ಸೈಡ್ ಹೋಗಲ್ಲ. ಇನ್ನೊಂದು ಅವನ ಹತ್ರ ಟ್ಯಾಲೆಂಟ್ ಇದೆಯಾ ಹಾಕು ಅಂತಾರೆ. ಇಲ್ಲ ಅಂತಂದ್ರೆ 1000 ಜನ ಇದೆ ಅವ್ರಿಗೆ ಕೊಡೋಣ. ಇವನ ಹತ್ರ ಟ್ಯಾಲೆಂಟ್ ಇದೆಯಾ ಹಾಕು ಅಂತಾರೆ. ಇಲ್ವಾ ಬೇಡ. ಅವ್ರ ಎಥಿಕ್ಸ್ ಹಂಗಿದೆ. ಸೊ ಅದು ಸುಳ್ಳು, ಪಕ್ಕಾ ಸುಳ್ಳು. ಸರ್, ಈ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕೆ ಹಾಗೆ ಕತೆ ಕೇಳಿದಾಗ ಮೊದಲನೇದಾಗಿ ನಿಮಗೆ ಏನ್ ಅನ್ನಿಸ್ತು ಅನ್ನುವಂಥ? ಮೇಡಮ್ ಕತೆ ಕೇಳ್ಬೇಕಾ ಮೇಡಮ್? ಸರ್ ಸಿನಿಮಾಗ ನಾವು ಕತೆ ಕೇಳ್ಬೇಕಾ? ಫ್ರೆಂಡ್ಸ್ ಸಿಕ್ಕಿದ್ರೆ ಸಾಕು ಅಂತಿರ್ತೀವಿ. ಇನ್ ಕತೆ ಕೇಳೋ ಅವಶ್ಯಕತೆ ನಮಗಿದೆಯಾ? ಅಯ್ಯೋ ಬಿಟ್ಟೆ ಸಾಕು ಓಡೋಣ ಒಳಗಡೆ ಫಸ್ಟ್, ಆಮೇಲೆ ನೋಡ್ಕೊಳ್ಳಲ್ಲ ಬೇರೆ ಎಲ್ಲ ಅಂದಿರ್ತೀನಿ ನಾನು. ಮೊದಲನೇದಾಗಿ ಸುದೀಪ್ ಸರ್ ಅವರ ಸಿನಿಮಾ ಅಂತ ಅಂದಾಗ ಏನ್ ಅನ್ನಿಸ್ತು? ಮೊದಲನೇದಾಗಿ ಒಂದಷ್ಟು ಜನಕ್ಕೆ ಓಕೆ ನಾನ್ ಮಾಡಬಲ್ಲ ಈ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ. ಸೊ ನಿಮಗೆ ಏನ್ ಅನ್ನಿಸ್ತು? ನನಗೆ ಕಾನ್ಫಿಡೆನ್ಸ್ ಇತ್ತು, ಮಾಡೇ ಮಾಡ್ತೀನಿ, ಏನ್ ಕೊಟ್ರು ಮಾಡ್ತೀನಿ ಅಂತ. ಯಾಕಂತಂದ್ರೆ ಬಂದ್ ನೀರಿಗೆ ಇಳಿದ್ಬಿಟ್ಟಿದೀವಿ ಈಗ. ಅಂತದ್ರಲ್ಲಿ ನಾವು ಒಂದ್ ದೇವ್ರ ತರ ಬಂದ್ಬಿಟ್ಟು ನಮ್ದು ಒಂದು ಕೈ ಹಿಡಿತಾರೆ, ಒಂದ್ ಬೆರಳು ಕೊಟ್ಟರು ಸಾಕು ಅಂತಿರ್ತೀವಿ ನಾವು. ಅಂತದ್ರಲ್ಲಿ ಒಂದು ಸಿನಿಮಾನೇ ಕೊಟ್ಬಿಟ್ಟವ್ರೆ. ಸೊ ಮಾಡ್ಲೇಬೇಕು. ಇಟ್ಸ್ ಚಾಲೆಂಜಿಂಗ್ ರೋಲ್. ಸೂಪರ್ ಆಗಿ ಮಾಡಿನಿ. ಅಂಡ್ ಮುಸ್ಲಿಂ ಕ್ಯಾರೆಕ್ಟರ್ ಅದು ಸಖತ್ ಮಜಾ ಇದೆ. ಒಂಥರ ದೇವಸ್ಥಾನದ ಗಂಟೆ ತರ. ಈ ಕಡೆ ಸರ್ ಹೊಡಿತಾರೆ, ಈ ಕಡೆ ಇವ್ರು ಹೊಡಿತಾರೆ. ಅದ್ರ ಬ್ಯಾಚ್ ಹಾಕೊಂಡು ತಿರುಗ್ತಾ ಇರ್ತೀನಿ. ಸೊ ಆ ಥರದ ಒಂದು ಕ್ಯಾರೆಕ್ಟರ್ ನನ್ನದು. ವಿಲನ್ ಆಗಿದ್ರು ಸರ್ ಒಂದಷ್ಟು ಸಿನಿಮಾಗಳಲ್ಲಿ. ಹೆಂಗಂದ್ರೆ ಈ ಬಂದ್ ಹೋಗುವಂತ ಕ್ಯಾರೆಕ್ಟರ್ ಆಗಿರುತ್ತೆ ವಿಲನ್ ಆಗಿ, ಒಂದು ಕ್ಷಣಕ್ಕೆ ಬರೋ. ನಿಮ್ಮ ಪಾತ್ರ ಮೊದ್ಲಿಂದನೂ ಕೊನೆ ತನಕ ಇರುತ್ತೋ ಯಾವ ರೀತಿ ಇದೆ ಅಂತ? ಇಲ್ಲ, ನಂದು ಇಂಟರ್ವಲ್ ಆದ್ಮೇಲೆ ಅಯ್ಯೋ ಇದೀನಿ ತುಂಬಾ
ಎಲ್ಲ ಬಂದ್ ಅಂದ್ರೆ ಸಿನಿಮಾ ಹೆಂಗಿದೆ ಅಂದ್ರೆ ಟಕ್ 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 ಅಂತ ಹೋಗುತ್ತೆ. ವಿಲನ್ಸ್ಗಳು ಜಾಸ್ತಿ ಜನ ಇದಾರೆ ಅಂಡ್ ಬ್ಯೂಟಿಫುಲ್ ಮೆಮೊರೀಸ್ ಇದೆ ಅಂಡ್ ಸರ್ ಜೊತೆ ಒಂದು ಫೈಟ್ ಇದೆ. ಅದಾದ್ಮೇಲೆ ನಂದು ಮತ್ತೆ ನವೀನ್ ಚಂದ್ರ ಅವ್ರದ್ದು ಕಾಂಬಿನೇಷನ್ಸ್ ಇದೆ, ತುಂಬಾ ಇದಾವೆ ನಂದು. ಆದ್ರೆ ಎಲ್ಲಿ ಬರ್ತೀನಿ ಗೊತ್ತಿಲ್ಲ, ಒಟ್ನಲ್ಲಿ ಬಂದ್ ಹೋಗ್ತಾ ಇರ್ತಾನೆ. ಇನ್ ಕೇಸ್ ಸಿನಿಮಾ ನೋಡಿದಾಗ ಸ್ಕಾರ್ಪಿಯೋ ಒಂದು ಬರುತ್ತೆ ಗೊತ್ತಾ, ನೋಡಿ ಆಯ್ತಾ, ಅದ್ ನಂದೇ ಬ್ಯಾಚ್ ಹಾಕೊಂಡು ತಿರುಗ್ತಾ ಇರ್ತೀನಿ. ಅಂದ್ರೆ ವಿಲನ್ ಅಂತ ಬಂದಾಗ್ಲೇ ಒಂದಷ್ಟು ವಿಭಿನ್ನತೆ ಇರುತ್ತೆ ಸರ್. ಖಡಕ್ ವಿಲನ್ ಆಗಿರ್ಬೋದು ಅಥವಾ ವಿಲನ್ ಅಲ್ಲೇ ಒಳ್ಳೆತನ ವಿಲನ್ ಆಗಿರ್ಬೋದು, ಆ ರೀತಿ ಅನ್ನುವಂಥದ್ದಿದೆ. ಅದ್ರಲ್ಲಿ ಯಾವ ರೀತಿ ಇದೆ ನಿಮ್ಮ? ಸತ್ಯವಾಗ್ಲೂ ಕೆಟ್ಟ ವಿಲನ್ ಮೇಡಮ್, ಕೆಟ್ಟ ವಿಲನ್ 100%. ನಾನು ಮುದ್ದಾಗಿ ಮಾತಾಡ್ತಾ ಇರ್ಬೋದು, ನಾನು ಸ್ಕ್ರೀನಲ್ಲಿ ಹಂಗಿಲ್ಲ. ಟೆರಿಫಿಕ್ ಆಗಿದ್ದೀವಿ, ತುಂಬಾ ಟೆರಿಫಿಕ್ ಆಗಿದ್ದೀವಿ. 2016ರಿಂದ ಇಂಡಸ್ಟ್ರಿಗೆ ಕಾಲಿಡ್ತೀರಾ. ಅಲ್ಲಿಂದ ಒಂದಷ್ಟು ಪಾತ್ರಗಳು ಹೀರೋ ಆಗಿ ಮಾಡ್ಬೇಕಾಗಿರ್ಬೋದು, ವಿಲನ್ ಆಗಿ ಮಾಡಿರ್ಬೋದು, ಯಾವ್ದಾವ್ದೋ ಪಾತ್ರಗಳನ್ನ ಮಾಡಿದ್ರೆ ಈ ಪಾತ್ರ ಎಷ್ಟು ಆ ಸಿನಿಮಾಗಳಿಗಿಂತ ಎಷ್ಟು ವಿಭಿನ್ನವಾಗಿದೆ ಸರ್? ಆ ಪಾತ್ರಗಳಿಗಿಂತ ವಿಭಿನ್ನ ಅನ್ನೋದಕ್ಕಿಂತ ಈ ಸಿನಿಮಾನೇ ನಮಗೆ ಗ್ರೇಟ್. ಅದು ವಿಭಿನ್ನ ಏನಿದೆ ಅದರಲ್ಲಿ. ನಮಗೆ ಈ ತರ ಸಿನಿಮಾ ಸಿಕ್ಕರೆ ಸಾಕು, ನಮ್ಮ ಲೈಫ್ ಆಗತ್ತೆ. ಎಷ್ಟು ಸಾವಿರ ಜನ, ಎಷ್ಟು ಕೋಟಿ ಜನ ನೋಡ್ತಾರೆ ಈ ಸಿನಿಮಾನ. ಅದ್ರಲ್ಲಿ ಒಂದು ಫ್ರೇಮ್ ಬಂದು ಹೋದ್ರೆ ಸಾಕು ಅಂತಂದ್ರೆ ಇಂಡಸ್ಟ್ರಿಯಲ್ಲಿ ಎಷ್ಟು ಜನ ಡೈರೆಕ್ಟರ್ಗಳು ನೋಡ್ತಾರೆ. ಸೊ ತುಂಬಾ ಖುಷಿ ಆಗತ್ತೆ ನನಗೆ. ಒಂದು ಕ್ಷಣ ಹಿಂದೆ ತಿರುಗಿ ನೋಡಿದ್ರೆ ಸರ್, 2016ರಿಂದ ಬಂದಿರುವಂತ ಜರ್ನಿ ಹೇಗೆ ಅನ್ಸುತ್ತೆ? ಮೇಡಮ್, ನಂದೊಂದು ತುಂಬಾ ಎಥಿಕ್ಸ್ ಚೆನ್ನಾಗಿದೆ. ಮೆಟ್ಲು ಹಾಕೊಂಡೇ ಬರ್ತಿರ್ತೀನಿ, ಎವ್ರಿ ಡೇ ಕಷ್ಟಪಡ್ತಾನೆ ಇರ್ತೀನಿ. ಬಟ್ ಯಾರಿಗೂ ತೋರಿಸ್ಕೊಡಲ್ಲ. ನಾನೇನು ಮಾಡ್ತಿರ್ತೀನಿ ಅಂತ ನನ್ನ ಹೆಜ್ಜೆ ನಾನು ಇನ್ನೊಬ್ಬರಿಗೆ ಹೇಳ್ಬಾರ್ದಂತೆ. ಸೊ ನನ್ನ ಎಫರ್ಟ್ ಮಾತ್ರ ಕಾಣಿಸ್ಬೇಕಂತೆ. ಸೊ ಅದ್ರ ಮೇಲೆ ನಿಂತ್ಕೊಳ್ತೀನಿ ನಾನು. ಆ ಎಫರ್ಟ್ಸ್ ಕನ್ಸಲ್ ಒಂದಷ್ಟು ಜನಕ್ಕೆ ಹೆಂಗೆ ಅಂದ್ರೆ ಕನ್ಸು ಕಂಡಿರ್ತಾರೆ, ಅದು ನನ್ಸಾಗುವ ಪ್ರಯತ್ನಕ್ಕೆ ಬಂದಿರುತ್ತೆ. ಸೊ ನಿಮ್ಮದು ನನ್ಸಾಗಿದೆಯಾ ಏನು? 100% ಅದಾಗಿಲ್ಲ ಅಂದ್ರೆ ನಾನು ಬಿಡಲ್ಲ. ನಾನು ಅಂತವನು. ಇನ್ನು ಹಠ ತುಂಬಾ ಹಠದವನು ನಾನು. ಆದ್ರೆ ಮುಖದಲ್ಲಿ ಮಾತ್ರ ಸ್ಮೆಲ್ ಕಾಣ್ತಾ ಇರುತ್ತೆ ಅಷ್ಟೇ. ಸೊ ತುಂಬಾ ಹಠದಲ್ಲಿರ್ತೀನಿ ನಾನು, ಆದ್ರೆ ಒಳಗಡೆ ಹೋಗ್ತಾ ಇರತ್ತದು. ಅದು ಕನ್ಸು ನನ್ಸಾಗಿದೆ ಸರ್ ಇವಾಗ? ಆಗತ್ತೆ ಮೇಡಮ್. ಈಗ ಒಂದು ಸಿನಿಮಾ ರಿಲೀಸ್ ಆದ್ರೆ ಆಗ್ಬಿಡುತ್ತೆ ಅದು. ಅಂದ್ರೆ ನಂಗೆ ವಿಭಿನ್ನ ಪಾತ್ರಗಳು ಮಾಡ್ಬೇಕು ಅಂತ ಆಸೆ. ಇವಾಗ್ಲೂ ಕೂಡ ಅಷ್ಟೇ. ನಾನು ಟೇಕನ್ ಲೈಕ್ ಒಂದು ಇವಾಗ 7-8 ಸಿನಿಮಾ ನಾನು ಏನ್ ತಗೊಂಡಿದ್ದೀನಿ ಅಂತಂದ್ರೆ ವಿಭಿನ್ನ ತಗೊಂತ ಇದ್ದೀನಿ. ನನಗೇನಂತಂದ್ರೆ ಹೀರೋ ಆಗೋದು ಬೇಡ, ಆರ್ಟಿಸ್ಟ್ ಆಗ್ಬಿಡೋಣ, ಜನಗಳ ಮಧ್ಯ ಕಚ್ಕೊಂಡ್ಬಿಡೋಣ. ಅವ್ರು ಆಮೇಲೆ ಡಿಸೈಡ್ ಮಾಡ್ಲಿ ಅದು ಏನ್ ಬೇಕಾದ್ರೆ ಕೊಡ್ತಾರೆ ಅಂತ. ಸರ್, ನಾನು ಈ ಮಾತಿಗೆ ಹೇಳ್ತೀನಿ, ಕಲಾವಿದರಿಗೆ ಯಾವ್ದಾದ್ರು ಏನಂತೆ ಬಣ್ಣ ಹಚ್ಚೋದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಆ ಬಣ್ಣದಲ್ಲಿ ತಮ್ಮ ಮನ್ಸಲ್ಲಿ ಇರುತ್ತಲ್ಲ ಸರ್, ನಾನು ವಿಲನ್ ಆಗೋದ್ ಬೇಡ, ಹೀರೋ ಆಗ್ಬೇಕು, ನಾನು ಹೀರೋ ಆಗಿ ಬೆಳ್ಳಿ ಪರದೆಗಳಲ್ಲಿ ಮಿಂಚಬೇಕು ಅನ್ನೋದು. ಸೊ ನಿಮಗೆ ಹಾಗನ್ಸಿದೆಯಾ? ಇಲ್ಲ, ನನ್ನ ಸ್ಟ್ರಾಂಗ್ ಝೋನೇ ಬಂದ್ಬಿಟ್ಟು ಆಂಟಿ ವಿಲನ್ ಆಗ್ಬೇಕು ಅಂತಾನೆ. ಏನಕ್ಕೆ ಅಂತಂದ್ರೆ ಹೀರೋ ಬೇಡ. ಯಾಕಂದ್ರೆ ನಾನು ಇವಾಗ ಮರ ಸುತ್ತಕ್ ಬರಲ್ಲ, ಗೊತ್ತಿಲ್ಲ ನನಗೆ ಲವ್ ಮಾಡಕ್ ಬರಲ್ಲ. ವೆರಿ ಬ್ಯಾಡ್ ದೇರ್. ಅದೇ ಮಚ್ಕಿಚ್ ಇಟ್ಕೊಂಡು ಬಾಗುರು ಅಂತಂದ್ರೆ ಒಂದು ಡೈಲಾಗ್ ಹೊಡ್ಬಿಟ್ಟು ಹೊಡಾಯ್ತೀನಿ ನಾನು. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಬೇಕಿದ್ದೀನಿ. ನನ್ಗೆ ಮೊನ್ನೆ ಈಗ ಒಂದು ಡೈರೆಕ್ಟರ್ ಹಂಗೆ ಹೇಳಿದ್ರು, ಯಾವ್ದೇ ಕಾರಣಕ್ಕೂ ನೀನು ಲವ್ ಸ್ಟೋರಿ ಮಾಡಬೇಡ ಅಂದ್ರು. ಖಂಡಿತವಾಗ್ಲೂ ಮಾಡಲ್ಲ ಸರ್ ಅಂದ್ರೆ, ನಿನಗೆ ಬರಲ್ಲ ಅಂತಾರೆ ಅವರು. ಕೊನೆಯದಾಗಿ ಮಾರ್ಕ್ ಸಿನಿಮಾ ಇನ್ನೇನು ಡಿಸೆಂಬರ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಸರ್ದು ಮಾರ್ಕ್ ಸಿನಿಮಾ ಡಿಸೆಂಬರ್ 25ಕ್ಕೆ ಬರ್ತಾ ಇದೆ. ಅವ್ರನ್ನ ನೋಡಕ್ ಬನ್ನಿ. ಅವ್ರೊಬ್ರು ಗೆದ್ರೆ ನಾವೆಲ್ಲ ಗೆದ್ದಂಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನಷ್ಟು ಹೆಚ್ಚಿನ ಸಿನಿಮಾ ನಿಮ್ ಕೈಗೂಡ್ಲಿ, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಪ್ರತಿ ಸರಿ ಇಂಟರ್ವ್ಯೂ ಮಾಡಿರುವಂತೆ ನಿಮ್ಗೆ ಬರ್ತೀನಿ, ದಯವಿಟ್ಟು ನಾನು ಮರಿಬೇಡಿ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕಿನ್ನಿ ವಿನೋದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಐಶ್ವರ್ಯ ಕೂಡ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.